ಏನಾಗಿರಲಿದೆ ಸಾರಿಗೆ ನೌಕರರ ಮುಷ್ಕರ ನಿರ್ಧಾರ ಏನು? ಮುಷ್ಕರ ಇಲ್ಲದಿದ್ರೂ ಬಣಗುಡುತ್ತಿರುವಂತಹ ಮ್ಯಾಜೆಸ್ಟಿಕ್ ಬಸ್ ನಿಲ್ದಾಣ. ಬಸ್ಗಳಿದ್ರೂ ಕೂಡ ಜನರ ಸಂಖ್ಯೆ ಮಾತ್ರ ವಿರಳವಾಗಿದೆ. ಬಸ್ ನಿಲ್ದಾಣಗಳಲ್ಲಿ ಸದ್ಯ ಖಾಲಿ ಖಾಲಿ ಚಿತ್ರಣ ಕಾಣಿಸ್ತಾ ಇದೆ. ಸ್ಪೆಷಲಿ ಮ್ಯಾಜೆಸ್ಟಿಕ್ನ ಬಿಎಂಟಿಸಿ ಬಸ್ ನಿಲ್ದಾಣ. ಈ ಟೈಮ್ 4:15 ಸಂದರ್ಭ ಅಂತ ಅಂದಾಗ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರ ಮೂಮೆಂಟ್ಸ್ ಇರುತ್ತೆ. ಆದರೆ ಇವತ್ತಿನ ಪರಿಸ್ಥಿತಿನೇ ಬೇರೆ ಕಾಣಿಸ್ತಾ ಇದೆ. ನೀವು ನೋಡ್ತಾ ಇದ್ರಿ, ಯಾಕಂದ್ರೆ ಇವತ್ತು ಸಭೆ ಇದೆ, ಮುಷ್ಕರ ನಡೀತಾ ಇದೆ, ಬಂದ್ ಆಗಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮದೇಶ್. ಸಾಮಾನ್ಯ ದಿನಗಳಲ್ಲಿ ಇದೊಂದು ಪೀಕ್ ಅವರ್ ಅಂತ ಹೇಳಲಾಗುತ್ತೆ. ಹಾಗಾಗಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ. ಆದರೆ ಇವತ್ತು ಹೇಗೆ ಕಾಣಿಸ್ತಾ ಇದೆ? ಬಸ್ಗಳು ಕಮ್ಮಿ ಇದೆಯಾ? ಪ್ರಯಾಣಿಕರು ಕಮ್ಮಿ ಇದ್ದಾರಾ? ಹೇಗಿದೆ? ಬಸ್ಸಿನ ವಿಚಾರಕ್ಕೆ ಬಂದರೆ ದಿವ್ಯಾ, ಬಸ್ಸಿನ ಸಂಖ್ಯೆ ಖಂಡಿತವಾಗ್ಲೂ ಕಡಿಮೆ ಆಗಿಲ್ಲ. ನಿಗಮ ಕೂಡ ಹೇಳ್ತು ಇಷ್ಟು ಬಸ್ಗಳು ಆಪರೇಟ್ ಆಗಿದ್ದಾವೆ ಅಂತ. ನಾವು ಕೂಡ ಇಲ್ಲಿ ನೋಡ್ತಾ ಇದ್ವಿ, ಎಲ್ಲ ಬಸ್ಗಳು ಬಹುತೇಕ ಬೆಳಗಿನಿಂದಲೂ ಯಾವೆಲ್ಲ ಆಪರೇಟ್ ಆಗಬೇಕು ಬಸ್ಗಳು ಎಲ್ಲ ಬಸ್ಗಳ ಆಪರೇಟ್ ಎಲ್ಲವೂ ಆಗಿದ್ದಾವೆ. ಎಲ್ಲ ಬಸ್ಗಳು ಕೂಡ ಸಂಚಾರವನ್ನು ಶುರು ಮಾಡಿದ್ವು. ಆದರೆ ಈ ಪ್ರಯಾಣಿಕರ ಸಂಖ್ಯೆ ಏನಿದೆ, ಪ್ರಯಾಣಿಕರ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗಿರುವಂಥದ್ದು ಗಮನಿಸ್ಬೋದು. ಎಲ್ಲ ಬಸ್ಗಳು ಕೂಡ ಖಾಲಿ ಆಗಿರುವಂಥ ಪರಿಸ್ಥಿತಿ, ಅಂದರೆ ಬಹುತೇಕ ಎಲ್ಲ ಬಸ್ಗಳ ಪರಿಸ್ಥಿತಿ ಇದೇ ರೀತಿಯಾಗಿದೆ. ಅಂದರೆ ಬಸ್ಗಳಿದ್ದಾವೆ, ಬಸ್ಗಳಿದ್ರೂ ಕೂಡ ಯಾವ ಪ್ರಯಾಣಿಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದಿಲ್ಲ ಅನ್ನುವಂಥದ್ದು. ಅಂದರೆ ಮುಷ್ಕರದ ಮೊದಲು ಕೂಡ, ಅಂದರೆ ಪ್ರತಿಭಟನಾ ಧರಣಿ ಮಾಡ್ತೀವಿ, ಬಸ್ ಸಂಚಾರಕ್ಕೆ ಯಾವುದೇ ರೀತಿಯಾಗಿ ತೊಂದರೆ ಮಾಡಲ್ಲ ಅನ್ನುವಂಥದ್ದು ಹೇಳಿದ್ರು ಕೂಡ ಇಲ್ಲಿ ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರಲಿಲ್ಲ. ಬೆಳಗಿನಿಂದಲೂ ಕೂಡ ಇದೇ ಥರದ ಪರಿಸ್ಥಿತಿ. ಈಗ ಪೀಕ್ ಅವರ್, ಅಂದರೆ ಎಲ್ಲ ವಾಪಸ್ ಹೋಗಬೇಕು ಕೆಲಸ ಕಾರ್ಯಗಳಿಂದ. ಆದರೆ ಇಲ್ಲಿ ಈಗಿನ ಪರಿಸ್ಥಿತಿಯಲ್ಲೂ ಕೂಡ ನೀವು ಗಮನಿಸ್ಬೋದು, ಪ್ರತಿ ಬಸ್ಗಳಲ್ಲೂ ಕೂಡ ಖಾಲಿ, ಅಂದರೆ ಬೆರಳೆಣಿಕೆಯಷ್ಟು ಪ್ರಯಾಣಿಕರು ಮಾತ್ರ ಅಲ್ಲಿ ಇರುವಂಥದ್ದನ್ನು ಗಮನಿಸ್ಬೋದು. ಹಾಗೆ ಬೆಳಗಿನಿಂದಲೂ ಕೂಡ ಈ ನೌಕರರಿದ್ದಾರೆ, ಅವರು ಕೂಡ, ಅಂದರೆ ನಿರ್ವಾಹಕರಾಗಿರ್ಬೋದು, ಹಾಗೆ ಡ್ರೈವರ್ ಆಗಿರ್ಬೋದು, ಅವರು ಕೂಡ ಕಾಯ್ತಾ ಇದ್ರು ಏನಾಗಬಹುದು ಅನ್ನುವಂಥ ಕುತೂಹಲ. ಅವರಲ್ಲೂ ಕೂಡ ತುಂಬ ಗೊಂದಲಗಳಿತ್ತು. ನಾವು ಮಾತನಾಡಿಸಿದಂಥ ಸಂದರ್ಭದಲ್ಲಿ ಆಫ್ ದ ರೆಕಾರ್ಡ್ ಅವರು ಕೂಡ ಹಲವು ಗೊಂದಲಗಳನ್ನು ವ್ಯಕ್ತಪಡಿಸ್ತಾ ಇದ್ರು. ಏನಂದರೆ ನಮ್ಮನ್ನೇನಾದರೂ ಕೆಲಸದಿಂದ ತೆಗೆದುಬಿಟ್ರೆ ಅನ್ನೋ ಥರದ ಆತಂಕ ಕೂಡ ಇದೆ ಅನ್ನುವಂಥದ್ದನ್ನು ವ್ಯಕ್ತಪಡಿಸ್ತಾ ಇದ್ರು. ಒಟ್ಟಾರೆ ಏನು ಯಾವ ತೀರ್ಮಾನವನ್ನು ಜಂಟಿ ಕ್ರಿಯಾ ಸಮಿತಿ ತೆಗೆದುಕೊಳ್ಳುತ್ತೆ, ಆ ಸಮಿತಿ ಏನಾದರೂ ಮುಷ್ಕರ ಅನ್ನೋದಾದರೆ ಮುಷ್ಕರವನ್ನು ಎಲ್ಲರೂ, ಅಂದರೆ ನೌಕರರೆಲ್ಲರೂ ಕೂಡ ಒಪ್ಕೊಳ್ತಾರ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಯಾಕಂದರೆ ಫೈನಲಿ ಇವರ ಮೇಲೇ ಅದರ ಪ್ರಭಾವ ಹೆಚ್ಚಾಗುವಂಥದ್ದು, ಇವರನ್ನು ಕೆಲಸದಿಂದ ತೆಗೆಯುವಂಥದ್ದು ಅಥವಾ ಬೇರೆ ಬೇರೆ ರೀತಿಯಾಗಿ ಏನೆಲ್ಲ ಸೌಲಭ್ಯಗಳು ಸಿಗಬೇಕಿತ್ತೋ ಅವೆಲ್ಲವೂ ಕೂಡ ಕಡಿತಾ ಇದ್ರೆ ಅನ್ನೋ ಥರದ ಆತಂಕ ಇವರಿಗೆ ಇರುವಂಥದ್ದು. ಅದರಿಂದಾಗಿ ಒಂದು ವೇಳೆ ಮುಷ್ಕರ ಅಂತ ಹೇಳಿದ್ರು ಕೂಡ ಇದಕ್ಕೆ ಯಾವ ರೀತಿಯಾಗಿ ಒಪ್ಪಿಗೆಯನ್ನು ತೆಗೆದುಕೊಳ್ತಾರೆ, ಒಪ್ಕೊಳ್ತಾರೆ ಇವರು ನೌಕರರು ಅನ್ನೋ ಥರದ ಕುತೂಹಲ ಕೂಡ ಇರುವಂಥದ್ದು. ಈಗ ಪರಿಸ್ಥಿತಿ ಅಂತೂ ಬಸ್ಗಳಿದ್ದಾವೆ, ಆದರೆ ಪ್ರಯಾಣಿಕರ ಸಂಖ್ಯೆ ಇಲ್ಲ. ಆದರೆ ಒಂದು ವೇಳೆ ಮುಷ್ಕರ ಅನ್ನುವಂಥದ್ದನ್ನು ಘೋಷಣೆ ಮಾಡಿದ್ರೆ ಬಸ್ಗಳ ಸಂಖ್ಯೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಆಗ ಪ್ರಯಾಣಿಕರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈಗ ಕುತೂಹಲ ಇರುವಂಥದ್ದು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥದ್ದು. ದಿವ್ಯಾ.